ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ವಿರಾಜಪೇಟೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ವಿರಾಜಪೇಟೆ ಸಿದ್ದಾಪುರ ರಸ್ತೆಯ ಮಗ್ಗುಲ ಜಂಕ್ಷನ್ ಬಳಿ ಅಕ್ರಮವಾಗಿ ನಿಷೇಧಿತ ಮಾದಕ ವಸ್ತು ಗಾಂಜಾವನ್ನ ಮಾರಾಟ ಮಾಡಲು ಯತ್ನಿಸ್ತಾ ಇದ್ದ ಆರೋಪಿಯಿಂದ ಪೊಲೀಸರು ಬಂಧಿಸಿದ್ದಾರೆ. ವಿರಾಜಪೇಟೆ ನೆಹರು ನಗರದ ನಿವಾಸಿ ಅಲೀಂ ಮೊಹಮ್ಮದ್ ಎಂಬಾತನನ್ನು ಬಂಧಿಸಿ 1 ಕೆಜಿ 88 ಗ್ರಾಂ ಗಾಂಜಾವನ್ನ ವಶಪಡಿಸಿಕೊಳ್ಳಲಾಗಿದೆ ಎಂದು ಪೊಲೀಸ್ ಪ್ರಕಟಣೆ ತಿಳಿಸಿದೆ. ಖಚಿತ ಮಾಹಿತಿ ದೊರೆತ ಹಿನ್ನೆಲೆ ಸೋಮವಾರಪೇಟೆ ಉಪವಿಭಾಗದ ಡಿವೈಎಸ್ಪಿ RV ಗಂಗಾಧರಪ್ಪ, ವಿರಾಜಪೇಟೆ ವೃತ್ತ ನಿರೀಕ್ಷಕ ಅನೂಪ್ ಮಾದಪ್ಪ ಹಾಗೂ ಸಿಬ್ಬಂದಿಗಳು ದಾಳಿ ನಡೆಸಿದರು. ಪೊಲೀಸ್ ಅಧಿಕಾರಿಗಳ ಕಾರ್ಯದಕ್ಷತೆಯ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಅವರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. KDS ಮುಸ್ಲಿಂ ಯೂತ್ ಚಾರಿಟಿ ಕಡಂಗ, ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಫಾರಂ ವಿರಾಜಪೇಟೆ, ಅಲ್ ಅನ್ಸಾರ್ ಆಸ್ಪತ್ರೆ ಮೈಸೂರು ಇವರ ಸಹಯೋಗದಲ್ಲಿ ಉಚಿತ ವೈದ್ಯಕೀಯ ತಪಾಸಣೆ ಶಿಬಿರ ಕಡಂಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜರುಗಿತು. ಶಿಬಿರವನ್ನು ನರಿಯಂದಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪೆಮ್ಮಂಡ ಕೌಶಿ ಕಾವೇರಮ್ಮ ಉದ್ಘಾಟಿಸಿದರು. ಬೆಳಿಗ್ಗೆ 10:30ರಿಂದ ಆರಂಭಗೊಂಡ ವೈದ್ಯಕೀಯ ಶಿಬಿರದಲ್ಲಿ 250ಕ್ಕೂ ಅಧಿಕ ಮಂದಿ ಶಿಬಿರದ ಪ್ರಯೋಜನವನ್ನು ಪಡ್ಕೊಂಡ್ರು. ಶಿಬಿರದಲ್ಲಿ ಸ್ತ್ರೀರೋಗ ಹಾಗೂ ಪ್ರಸೂತಿ, ದಂತ ಚಿಕಿತ್ಸೆ, ವೈದ್ಯಕೀಯ ತಜ್ಞರ ಪರೀಕ್ಷೆ, ಶಸ್ತ್ರಚಿಕಿತ್ಸಾ ಆರೋಗ್ಯ ತಪಾಸಣೆ ಮತ್ತು ECG ಪರೀಕ್ಷೆಗಳನ್ನು ನಡೆಸಲಾಯಿತು. ಕೊಡಗು ಚಾನಲ್ ನ್ಯೂಸ್, ನೌಫಲ್, ಕಡಂಗ. ಸ್ವಯಂ ಪ್ರೇರಿತವಾಗಿ ವರ್ಕ್ ಮಾಡುವ ಕೆಲಸ ಮಾಡುವಂತಹದ್ದಾಗಿದೆ ನಮ್ಮ ಮಿಷಿನ್. ನಾವು ನಮ್ಮ ಮನೆಯಲ್ಲಿರುವ ಕಾರುಗಳು, ಬೈಕ್ಗಳು, ಇಂಜಿನ್ಗಳು ಇದನ್ನು ನಾವು ತುಂಬಾ ಕೇರ್ ಮಾಡ್ತೇವೆ. ಅದಕ್ಕೆ ಬೇಕಾದ ಆಯಿಲ್ಗಳು, ಅದಕ್ಕೆ ಬೇಕಾದಂತಹ ರೀತಿಯಲ್ಲಿರುವಂತಹ ಇದನ್ನೆಲ್ಲ ನಾವು ಕೊಟ್ಟರೆ ಮಾತ್ರ ಆ ಗಾಡಿ ಮುಂದೆ ಸಂಚರಿಸ್ತದೆ. ಅದನ್ನು ನಾವು ತುಂಬಾ ಕೇರ್ ಆಗಿ ನೋಡ್ತೇವೆ. ನಮ್ಮ ಮನೆ ಬೀಳಬಾರದು, ಅದಕ್ಕೆ ಬೇಕಾದ ಸುಭದ್ರವಾದ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ತೇವೆ. ಆದರೆ ನಮ್ಮ ಆರೋಗ್ಯವನ್ನು ನಾವು ಮರೀತಾ ಇದ್ದೇವೆ. ವೈದ್ಯಕೀಯ ತಪಾಸಣೆಗಳೆಲ್ಲಾದ್ರೂ ನಡೆದ್ರೆ ಅದನ್ನು ಮೊನ್ನೆ ಹೇಳಿದ್ರು, ಅದು ಸುಮ್ಮನೆ ಉಸ್ತಾದ್, ನೀವು ವಿಡಿಯೋ ಮಾಡಿದ್ರು, ನಾನೊಂದು ವಿಡಿಯೋ ಮಾಡಿದ್ದೆ, ಇದಕ್ಕೆಲ್ಲರೂ ಬರಬೇಕು. ಅದು ನನಗೆ ಜಗತ್ತಿನಲ್ಲಿ ಜಾತಿಗಳಂತೆ ಧರ್ಮಗಳಂತೆ ಒಡೆದಾಡ್ತಿರುವಾಗ ನಮ್ಮಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಸರ್ವೇ ಜನ ಸುಖಿ ಎಂಬ ಏನಂದ್ರೆ ಅಲ್ಲಿ ಅವರ ಊರಿರ್ಬೋದು, ಅಲ್ಲ ಅವ್ರ ಮನೆ ಇರ್ಬೋದು, ಎಲ್ಲರೂ ಸುಖವಾಗಿದ್ರೆ ಆ ನಾಡು, ರಾಜ್ಯ, ಆ ಮನೆ ಎಲ್ಲ ಸುಖವಾಗಿರ್ತದೆ. ಹಾಗೆ ಇವತ್ತು ಎಲ್ಲವನ್ನು ಧರ್ಮ ಜಾತಿಯನ್ನೆಲ್ಲ ಬದಿಗೊತ್ತಿ ಇವತ್ತು ಇಂಥ ಒಂದು ಕಾರ್ಯಕ್ರಮಗಳನ್ನ ಇಲ್ಲಿ ನಡೆಸ್ತಾ ಇದ್ದಾರೆ. ಇದು ಶ್ಲಾಘನೀಯ. ಇವತ್ತು ಮಾಡ್ತಾ ಇರೋದು ಕಾಲು ಫೀಲ್ ಆಗ್ತಾ ಇಲ್ಲ, ಆ ಥರ ಏನಿಲ್ಲ. ಮಡಿಕೇರಿ ತಾಲೂಕು ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಸಂಘದ ವಾರ್ಷಿಕ ಮಹಾಸಭೆ ಸಂಘದ ಅಧ್ಯಕ್ಷರಾದ CU ಪವಿತ್ರ ಅವರ ಅಧ್ಯಕ್ಷತೆಯಲ್ಲಿ ಮಡಿಕೇರಿಯಲ್ಲಿ ನಡೆಯಿತು. ಮಡಿಕೇರಿಯ ಹೋಟೆಲ್ ಸಮುದ್ರದಲ್ಲಿ ನಡೆದ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಸಂಘದ ರಾಜ್ಯಾಧ್ಯಕ್ಷರಾದ GR ಶಿವಶಂಕರ್ ಅವರು ಉದ್ಘಾಟಿಸಿ ಮಾತನಾಡಿ, ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರು ಅತಿ ಕಡಿಮೆ ಗೌರವಧನ ಪಡೆದುಕೊಂಡು ಹೆಚ್ಚಿನ ಕೆಲಸ ನಿರ್ವಹಿಸುತ್ತಾರೆ. ಅವರಿಗೆ ನಿವೃತ್ತಿ ವೇತನ, ಪಿಂಚಣಿ ಹಾಗೂ ಆರೋಗ್ಯ ವಿಮೆ ಯೋಜನೆಯ ಸೌಲಭ್ಯಗಳನ್ನು ಕಲ್ಪಿಸಲು ಸರ್ಕಾರದ ಗಮನಕ್ಕೆ ತರಲಾಗಿದೆ ಎಂದರು.
ಜವಾಬ್ದಾರಿ ಮಾಡಿಲ್ಲ, CDP ಅವರು ಜವಾಬ್ದಾರಿ ಮಾಡಿಲ್ಲ, ಯಾರು ಮಾಡಿಲ್ಲ. ಅದಕ್ಕೆ ನಾವು ಅವ್ರಿಗೆ ಹೇಳಿದ್ವಿ, ಇದ್ರ ಬಗೆಗೆ ನೀವು ಒಂದು ಮ್ಯಾನ್ಯುವಲ್ ಮಾಡಬೇಕು ಅಂದ್ರೆ ಹಿಂದೆ ಒಂದು ಕೈಪಿಡಿ ನಾವು ಸಂಘಟನೆಯವರು ನಮ್ಮ ಅಭಿಪ್ರಾಯ ಕೊಡ್ತೀವಿ, ಅದಕ್ಕೆ ಒಂದು ಸಮಿತಿ ಮಾಡಿ ಅಂತ. ಜಾಯಿಂಟ್ ಡೈರೆಕ್ಟರ್ ಮತ್ತೆ ಇಬ್ಬರು ಡಿಡಿಗಳು, ಅದಲ್ಲದೆ ಅಂಗನವಾಡಿ ಯಾವ ಸಂಘಟನೆಗಳಿದೆ ಅದರಿಂದ ಒಬ್ಬೊಬ್ರು ಹಾಕಿ ಕಂಪ್ಲೀಟ್ ಅದರೊಳಗಡೆ ಸಮಿತಿ ಮಾಡೋದಕ್ಕೆ ಸಮಿತಿ ಮಾಡಿದ್ದಾರೆ. ಆ ಸಮಿತಿ ಒಳಗಡೆ ಆ ಮ್ಯಾನ್ಯುವಲ್ ಡಿಸೈಡ್ ಆಗುತ್ತೆ. ಆ ಮ್ಯಾನ್ಯುವಲ್ ಪ್ರಕಾರ ನಿಮಗೆ ಕಂಪ್ಲೀಟ್ ಅಂಗನವಾಡಿಗೆ ನೀವು ಅದನ್ನ ಮ್ಯಾನ್ಯುವಲ್ ಎಲ್ಲರಿಗೂ ಸಹ ಅಂಗನವಾಡಿ ಕೈಪಿಡಿ ಬರ್ತದೆ. ಮಹಿಳಾ ಕಾಂಗ್ರೆಸ್ ಘಟಕದ ಜಿಲ್ಲಾಧ್ಯಕ್ಷೆ ಹಾಗೂ ಮೂಡಾ ಮಾಜಿ ಅಧ್ಯಕ್ಷರಾದ ಸುರಯ್ಯ ಅಬ್ರಾರ್ ಮಾತನಾಡಿ, ಒಗ್ಗಟ್ಟಿನಿಂದ ಇದ್ದರೆ ಮಾತ್ರ ಅದಕ್ಕೆ ಬಲವಿದೆ ಎಂದರು. ನನಗೇನಿದೆ, ಯಾಕಂದ್ರೆ ಮಹಿಳಾ ಜಿಲ್ಲಾಧ್ಯಕ್ಷರಾಗಿ ನಾನು 5 ವರ್ಷ ನಮ್ಮ ಪಕ್ಷ ನನಗೆ ಅಧಿಕಾರ ಕೊಟ್ಟಿದ್ರು. ಒಳ್ಳೆ ನಾವು ಈ ಫೇಸಲ್ಲಿ ನಾವು ಕ್ರಾಸ್ ಮಾಡಿದ್ದೀವಿ. ಅಂದ್ರೆ ಒಂದು ಮಾತು ನನ್ನ ಅಡ್ವೈಸ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಮಹಿಳೆಯರಿಗೆ, ಏನಂದ್ರೆ ಯಾರು ಬರಲಿ ಆ ಚೇರ್ಗೆ ಅವ್ರಿಗೆ ಏನು ನಾವು ಮರ್ಯಾದೆ ಕೊಡ್ಬೇಕು ಅದು ಫಸ್ಟ್ ನಾವು ತಿಳ್ಕೊಳ್ಬೇಕು. ನಾವು ಆ ಮರ್ಯಾದೆನ ಕೊಟ್ಟರೆ ಮಾತ್ರ. ಮಡಿಕೇರಿ ಬ್ಲಾಕ್ ಪ್ರಧಾನ ಕಾರ್ಯದರ್ಶಿ ಹಾಗೂ ಕೊಡಗು ಜಿಲ್ಲಾ ಕಾಂಗ್ರೆಸ್ ಮಾಧ್ಯಮ ಸಂವಹನ ಪ್ರಧಾನ ಕಾರ್ಯದರ್ಶಿ MN ರವೂಫ್, ಸೋಮವಾರಪೇಟೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಸಂಘದ ಅಧ್ಯಕ್ಷೆ ಧನಲಕ್ಷ್ಮಿ, ಕಾರ್ಯದರ್ಶಿ ತಾರಾ, ಜಿಲ್ಲಾ ಮಾಜಿ ಅಧ್ಯಕ್ಷರಾದ ತಾರಾಮಣಿ, ತಾಲೂಕು ಮಾಜಿ ಅಧ್ಯಕ್ಷರಾದ ಅಕ್ಕಂಬ, ಸಂಘದ ಕಾರ್ಯದರ್ಶಿ ಆಶಾಲತಾ, ಕ್ಷೇಮನಿಧಿ ಕಾರ್ಯದರ್ಶಿ ಮೇನಕಾ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ. ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣ ಸಮೀಪ ಇರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್ ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial, manicure. (360153611) Shades Family Saloon, Madikeri. ನಿನ್ನ ವಶವನ ತಿಳಿವೆ, ನಿನ್ನ ಕಲ್ಪನೆನ ಹಾರಿವೆ, ಒಳ್ಳೆ ಕ್ಷಣಗಳನ್ನು ನೆಡುವೆ, ನಿನ್ನ ನಗುವಲಿ ಹರ್ಷಿಸುವೆ. Love the moments with La Vista and live the moments with La Vista. La Vista, La Vista, La Vista. ಕ್ಷಣಗಳನ್ನು ಸವಿಯಾಗಿಸುತ್ತದೆ ಲೆವಿಸ್ಟಾ ಕಾಫಿ. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಆನಂದ, ಮುಳಿಯ ಜ್ಯುವೆಲ್ಸ್ ಕಣ ಕಣದಲು ಸೌಂದರ್ಯ.
creating happiness. ಹತ್ತೂರು ಪಾಲ್ಮ್ ವ್ಯಾಲಿ ರೆಸಾರ್ಟ್ನಲ್ಲಿ ಆಯೋಜಿಸಿದ್ದ ಪೊನ್ನಂಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕ್ರಿಕೆಟ್ ಕಲರವಕ್ಕೆ 4 ತಂಡಗಳಿಗೆ 60 ಆಟಗಾರರನ್ನ ಆಯ್ಕೆ ಮಾಡಿಕೊಳ್ಳಲಾಯಿತು. ಬಚ್ಚಮಾಡ ಅನೀಶ್ ಮಾದಪ್ಪ ಮಾಲೀಕತ್ವದ ಸಂಚಾಲಕ ಸಣ್ಣುವಂಡ ಕಿಶೋರ್ ನಾಚಪ್ಪ, ಮುಸ್ತಫಾ ನಾಯಕತ್ವದ ತಾಳೇರಿ ಮುಂದುನಾಡ್ ಮೀಡಿಯಾ, ಚಿಮ್ಮಣಮಾಡ ದರ್ಶನ್ ದೇವಯ್ಯ ಮಾಲೀಕತ್ವದ ಸಂಚಾಲಕ ಎನ್ಎನ್ ದಿನೇಶ್ ಹಾಗೂ ಆದರ್ಶ್ ನಾಯಕತ್ವದ ಕುತ್ನಾಡ್ ಮೀಡಿಯಾ ವಾರಿಯರ್ಸ್, ಪುತ್ತಂ ಪ್ರದೀಪ್ ನಾಯಕತ್ವದ ಸಂಚಾಲಕ ಸಿಂಗಿ ಸತೀಶ್, ಬಂಡೇಡ ಅಶೋಕ್ ನಾಯಕತ್ವದ ಮರೆನಾಡ್ ಪ್ರೆಸ್ ಟೀಮ್, ಆನಂದ್ ಕುಮಾರ್ ಮಾಲೀಕತ್ವದ ವಿವಿ ಅರುಣ್ ಕುಮಾರ್, ಸಂಚಾಲಕ ಜಯಪ್ರಕಾಶ್ ನಾಯಕತ್ವದ ಅಂಜಿಗೇರಿ ನಾಡ್ ಮೀಡಿಯಾ ಕಿಂಗ್ಸ್ ತಂಡಗಳಿಗೆ ಆಯ್ಕೆ ನಡೆಯಿತು. 60 ಆಟಗಾರರು ಬಿಡ್ಡಿಂಗ್ನಲ್ಲಿ ಪಾಲ್ಗೊಂಡಿದ್ದರು. ಜನವರಿ 5ರಂದು ಹಾತೂರು ಸರ್ಕಾರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಟೂರ್ನಿ ನಡೆಯುವ ಬಗ್ಗೆ ಘೋಷಿಸಲಾಯಿತು. ಪಾಲ್ಮ್ ವ್ಯಾಲಿ ರೆಸಾರ್ಟ್ ಉದ್ಯಮಿ ವಿಖ್ಯಾತ್ ಮಾಚಯ್ಯ ಆಟಗಾರರ ಪಟ್ಟಿಯನ್ನು ಬಿಡುಗಡೆಗೊಳಿಸಿದರು. ನಂತರ ಮಾತನಾಡಿ, ಪತ್ರಕರ್ತರ ಕ್ರೀಡಾಕೂಟ ಯಶಸ್ವಿಯಾಗಲಿ, ಮಾಧ್ಯಮಕ್ಕೆ ಪ್ರೋತ್ಸಾಹ ನೀಡಬೇಕಿದೆ ಎಂದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಅಜ್ಜಂಬಡ ರಮೇಶ್ ಕುಟ್ಟಪ್ಪ ಮಾತನಾಡಿ, ಕ್ರಿಕೆಟ್ ಟೂರ್ನಿಯಲ್ಲಿ ಪತ್ರಕರ್ತರ ಸಹಭಾಗಿತ್ವ ಹೆಚ್ಚಾಗುವುದರಿಂದ ಒಗ್ಗಟ್ಟು ಸಾಧ್ಯವಿದೆ. ಎಲ್ಲರೂ ಒಂದಾಗಿ ಕ್ರಿಕೆಟ್ ಯಶಸ್ಸಿಗೆ ಕೈಜೋಡಿಸಬೇಕೆಂದರು. ಜಿಲ್ಲಾಧ್ಯಕ್ಷೆ ಬಿಆರ್ ಸವಿತಾ ರೈ ಮಾತನಾಡಿ, ವಿಭಿನ್ನ ರೀತಿಯಲ್ಲಿ ಪೊನ್ನಂಪೇಟೆ ತಾಲೂಕು ಸಂಘ ಕಾರ್ಯಕ್ರಮ ಆಯೋಜನೆ ಮಾಡುವುದನ್ನು ಕರಗತ ಮಾಡಿಕೊಂಡಿದ್ದು, ಕ್ರಿಕೆಟ್ ಜಿಲ್ಲಾ ಪತ್ರಕರ್ತರ ಪಾಲ್ಗೊಳ್ಳುವಿಕೆಗೆ ವೇದಿಕೆಯಾಗಿದೆ ಎಂದರು. ತಾಲೂಕು ಸಂಘದ ಅಧ್ಯಕ್ಷ ಸಣ್ಣುವಂಡ ಕಿಶೋರ್ ನಾಚಪ್ಪ, ವಿರಾಜಪೇಟೆ ತಾಲೂಕು ಸಂಘದ ಅಧ್ಯಕ್ಷ ರಜಿತ್ ಕುಮಾರ್ ಗುಹಿಯಾ ಮತ್ತಿತರ ಪತ್ರಕರ್ತರು ಈ ಸಂದರ್ಭ ಪಾಲ್ಗೊಂಡಿದ್ದರು. ರಂಜಿತ್ ಕುಮಾರ್, ಹೇಮಂತ್, ಪ್ರೇಮ್, ಡಿಸೋಜ, ನೀವು ಏನ್ ಮಾಡಿದ್ರೆ ನಿಮ್ಗೆ ಸಿಗೋದೇ ಸಿಗೋದು ಅಂತ ಸರಿ ಹೆಸರು ಹೇಳಿ ಸರ್. ಇದು ಒಂದು ನಂಬರ್ ಒನ್ನಿಗೆ ನವೀನ್ ಡಿಸೋಜ ನಂಬರ್ 1 ನಿಮ್ಮ ಫಸ್ಟ್ ಪ್ಲೇಯರ್. ಹೇಮಂತ್ ಸೆಕೆಂಡ್ ನಿಮಗೆ ಹೇಮಂತ್, 2 ಹೇಮಂತ್, ಟೀಮ್ ಅದ್ರ ಮೇಲೆ ಬರ್ಬಿಡಿ ಇಲ್ಲಿ ರಂಜಿತ್ ಕುಮಾರ್ 3 ಒಂದು ನಿಮಿಷ. ಜಾಕಿ ದಿವಾಕರ್
ಮೂರು ಇದು ಟೇಬಲ್ ಒಂದು ಟೇಬಲ್ ಪ್ರತಿ ಇದರಲ್ಲಿ 4 ಜನ ಇದೆ. ಅದರಲ್ಲಿ ಲಾಟ್ ತೆಗೆಯುದು, ಟೇಬಲಿಗೆ ಹೋಗಿ ಟೇಬಲಿಗೆ ಹೋಗುತ್ತೆ. ಟೇಬಲ್ ಯಾರು ನಾಯಕನೋ ಅಲ್ಲ ಮಾಲೀಕ ಯಾರಿದ್ರೆ ಅವ್ರು ತೆಗೆಯುದು. ಅವ್ರು ತೆಗೆದು ಅವ್ರು ಯಾರು ಬರ್ತಾರೆ ಅವರಿಗೆ ಫಸ್ಟ್ ಇನಾಗ್ರೇಷನ್ ನೀವು ಮಾಡಿಸಿ ಆ ಥರನೇ ಬರುತ್ತೆ. ಈಗ ಸರಿ ಆಯ್ತು, ಈಗ ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಲಿಸ್ಟ್ ಅಲ್ಲಿ ಇಸ್ಮಾಯಿಲ್ ಕಂಡ್ರೆ ಮಂಜು ಸುವರ್ಣ, ಶಿವರಾಜ್, ಜಾಕಿ 4. ವೀರ ಸೇನಾನಿಗಳಾದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಹಾಗೂ ಜನರಲ್ ಕೆಎಸ್ ತಿಮ್ಮಯ್ಯ ಅವರ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಆಕ್ಷೇಪಾರ್ಹ ಹೇಳಿಕೆ ನೀಡಿರುವ ಆರೋಪಿಯಿಂದ ಗಡೀಪಾರು ಮಾಡಬೇಕೆಂದು ಕೊಡಗಿನ ಮೂಲ ನಿವಾಸಿಗಳಾದ ಕಕ್ಕಬ್ಬಯ್ಯ ಪಾಂಡಂಡ ನರೇಶ್, ನಾಪೊಕ್ಲುವಿನ ಬಿದ್ದಾಟಂಡ ಜಿನ್ನು ನಾಣಯ್ಯ ಮತ್ತಿತರರು ಒತ್ತಾಯಿಸಿದ್ದಾರೆ. ನಾಪೊಕ್ಲಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ವಕೀಲ ವಿದ್ಯಾಧರ್ ಎಂಬುವರು ವೀರ ಸೇನಾನಿಗಳಾದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಮತ್ತು ಜನರಲ್ ತಿಮ್ಮಯ್ಯ ಅವರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಸಂದೇಶ ಹಾಕಿ ಅಪಮಾನ ಮಾಡಿದ್ದನ್ನ ಕೊಡಗಿನ ಮೂಲ ನಿವಾಸಿಗಳಾದ ನಾವು ತೀವ್ರವಾಗಿ ಖಂಡಿಸುತ್ತೇವೆ ಎಂದರು. ಗೋಷ್ಠಿಯಲ್ಲಿ ಬಿದ್ದಾಟಂಡ ದಿನೇಶ್, ಪಟ್ರಪಂಡ ಮೋಹನ್ ಮುದ್ದಪ್ಪ, ಕೇಟೋಳಿರ ರಂಬಿ, ಎನ್ಎಸ್ ಉದಯಶಂಕರ್ ಮತ್ತಿತರರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪೊಕ್ಲು. ನಾವು ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ವಿದ್ಯಾಧರ್ ಎಂಬ ಒಂದು ನ್ಯಾಯವಾದಿ ಈ ನಮ್ಮ ಮಡಿಕೇರಿಯಲ್ಲಿ ಬಂದು, ಅವರು ಇರೋದು ಸುಳ್ಯದ ಆ ಮೂಲೆಯಲ್ಲಿ ಎಲ್ಲೋ, ಇಲ್ಲಿ ಬಂದು ನಮ್ಮ ಮಡಿಕೇರಿಯಲ್ಲಿ ನ್ಯಾಯಾಲಯದಲ್ಲಿ ಇದ್ದುಕೊಂಡು ನಮಗೆ ನಮ್ಮ ಜಾತಿಯ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ ಹಾಗೂ ಜನರಲ್ ತಿಮ್ಮಯ್ಯ, ಜನರಲ್ ಕಾರ್ಯಪ್ಪ, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಇವರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟು ಅವರು ಬ್ರಿಟಿಷರ ಬೂಟನ್ನು ಎತ್ತಿದ್ರು, ಅದು ಮಾಡ್ತಿದ್ರು, ಇದು ಮಾಡ್ತಿದ್ರು, ಬೇಡದ ಅವಹೇಳನಕಾರಿ ವಿಷಯವನ್ನು ನಮ್ಮನ್ನು ನಿಂದಿಸಿ ಇದಕ್ಕೆ ನಮ್ಮ ಕೊಡಗಿನವರಾದ ನಾವು ಇದಕ್ಕೆ ಅವರಿಗೆ ಧಿಕ್ಕಾರ ಹೋಗುತ್ತೇವೆ. ಅವರು ಮತ್ತು ಅವರಿಗೆ ಯಾರೆಲ್ಲ ಸಹಾಯ ಮಾಡಿದ್ದಾರೆ, ಸುಂಟಿಗೊಬ್ಬದಲ್ಲಿ ಆಗಲಿ ಎಲ್ಲೇ ಆಗಲಿ, ಒಂದು ಅವರು ನಿಜವಾಗಿ ಅವರಿಗೆ ತಾಕತ್ತಿದ್ದಿದ್ರೆ ಅವರು ಅವರ ತನವನ್ನು ಅವರು ಪ್ರದರ್ಶಿಸಬೇಕೇ ಹೊರತು ಒಂದು ಬ್ರಾಹ್ಮಣ ಜಾತಿಗೆ ಇವರನ್ನು ತಿರುಗಿಸಿ ಆ ಜಾತಿಯ ಮೇಲೆ ಇವರು ವಾಟ್ಸಪ್ ಅಲ್ಲಿ ಕಳಿಸಿದ್ದು ಇದು ನಿಜವಾಗಿಯೂ ನಾಚಿಕೆ ಈಡೇನ ವಿಷಯ. ನಮ್ಮ ಕೊಡಗಿನ ವಜ್ರದಂತ ಜನರಲ್ ಕಾರ್ಯಪ್ಪ ಮತ್ತು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಮತ್ತು ಜನರಲ್ ಕೆಎಸ್ ತಿಮ್ಮಯ್ಯನವರ ಬಗ್ಗೆ ಅವಹೇಳನಕಾರಿ ನೀಡಿದ್ದನ್ನು ನಾವು ತೀವ್ರವಾಗಿ ಮೂಲ ನಿವಾಸಿಗಳಾಗಿ ಇದನ್ನು ಖಂಡಿಸ್ತೇವೆ. ಮುಖ್ಯವಾಗಿ ಕೊಡವ ಜನಾಂಗದವನಾಗಿಯೂ ಇದರ ಮೇಲೆ ತೀವ್ರ ಖಂಡನೆ ಮಾಡುತ್ತೇನೆ. ಇನ್ನು ಮುಂದೆ ಆದರೂ ಅವರಿಗೆ ಒಳ್ಳೆ ಬುದ್ಧಿ ಬಂದು ಈ ಥರ ಎಲ್ಲಿಂದ ಬಂದು ಇಲ್ಲಿ ನಮ್ಮ ಕೊಡಗಿನ ಮೂಲ ನಿವಾಸಿಗಳು ಅವರಿಗೆ ಆಶ್ರಯ ಕೊಟ್ಟು ಅವರು ಬೆಳೆದಂಥ ಜನ ವಿದ್ಯಾಧರರು, ಅವನ ಕೊಡಗಿಂದ ಗಡೀಪಾರು ಮಾಡಬೇಕು ಹೊರತು ಅವನ ಕೇಸಿಗೆ ಬೇಲ್ ಕೊಟ್ಟವ್ರಿಗೂ ಸಹ ಶಿಕ್ಷೆ ಆಗಬೇಕು ಅಂತೇಳಿ ನಾವು ತೀವ್ರವಾಗಿ ಹೇಳಲು ಜಿಲ್ಲಾಧಿಕಾರಿಗೆ ಹಾಗೂ ನಮ್ಮ 2 ಶಾಸಕರಿಗೆ ಹೇಳಲು ಇಚ್ಛಿಸ್ತೇನೆ. ವಿರಾಜಪೇಟೆಯ ಕಾವೇರಿ ಕಾಲೇಜು ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಕಲರವ 2024 ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭ ಲಿಟಲ್ ಸ್ಕಾರ್ಸ್ ಅಕಾಡೆಮಿ ಅಧ್ಯಕ್ಷರಾದ ಪೂಜಾ ರವೀಂದ್ರನ್ ಮಾತನಾಡಿ, ಕಲೆ ಎಂಬುದು ದೇವರ ಸೃಷ್ಟಿ. ಕಲೆಯು ಬಹುತೇಕರಿಗೆ ವಂಶ ಪಾರಂಪರ್ಯವಾಗಿ ಬರುತ್ತೆ, ಕೆಲವರಿಗೆ ಗುರುಗಳಿಂದ ಅರಿತು ಬರುತ್ತೆ. ತಮಗೆ ಲಭಿಸಿದ ಕಲೆಯಿಂದ ಸಾರ್ವಜನಿಕರ ಮುಂದೆ ಪ್ರದರ್ಶನವಾದಾಗ ಕಲೆಗೆ, ವ್ಯಕ್ತಿಗೆ ಅರ್ಥ ಬರುತ್ತೆ ಎಂದರು. ವಾಟ್ ಈಸ್ ಇನ್ಸೈಡ್ ಯು, ನಿಮ್ಮಲ್ಲಿರುವಂಥ ಸಬ್ಸ್ಟೆನ್ಸ್, ನಿಮ್ಮಲ್ಲಿರುವಂಥ ತತ್ವ ಅಂತ ಏನು ಹೇಳ್ತಾರೆ, ಓನ್ಲಿ ದ್ಯಾಟ್ ಕ್ಯಾನ್ ಮೇಕ್ ಯು ಫ್ಲೈ. ನಾಟ್ ಯುವರ್ ಲಿಪ್ಸ್ಟಿಕ್, ನಾಟ್ ಯುವರ್ ಬ್ಯಾಕ್ಗ್ರೌಂಡ್, ನಾಟ್ ಯುವರ್ ಜೀನ್ಸ್, ನಾಟ್ ಯುವರ್ ಲುಕ್ಸ್. ಅದಕ್ಕೋಸ್ಕರ ನೋ ಮ್ಯಾಟರ್ ವಾಟ್ ಬ್ಯಾಕ್ಗ್ರೌಂಡ್ ಯು ಆರ್ ಫ್ರಮ್, ಯು ಕ್ಯಾನ್ ಅಚೀವ್ ಎನಿಥಿಂಗ್. ಅದು ಒಂದು. ಹಾಗೆ ರಾಮೇಶ್ವರಂ ಅಂತ ಒಂದು ಪುಟ್ಟ ಊರಿಂದ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಇಷ್ಟೊಂದು ದೊಡ್ಡ ಸಾಧನೆ ಮಾಡ್ತಾರೆ ಅಂತಂದರೆ, ಪಂಜಾಬ್ ಅಂತ ಒಂದು ಚಿಕ್ಕ ವಿಲೇಜಿಂದ RBI ಗವರ್ನರ್ ನಮ್ಮ ಮನಮೋಹನ್ ಸಿಂಗ್ ಅವರು ಇಷ್ಟೊಂದು ದೊಡ್ಡ ಸಾಧನೆ ಮಾಡ್ತಾರೆ ಅಂತಂದರೆ, ರೈಲ್ವೆ ಪ್ಲ್ಯಾಟ್ಫಾರ್ಮಲ್ಲಿ ಟೀಮ್ ಮಾಡಿಕೊಂಡು ಒಬ್ಬರು ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅಂತಂದರೆ. ಕಾವೇರಿ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಬೆನೆಡಿಕ್ಟ್ ಸಾಲ್ದಾನ, ವಕೀಲ TP ಕೃಷ್ಣ ಈ ಸಂದರ್ಭ ಮಾತನಾಡಿದರು. ಸಾಂಸ್ಕೃತಿಕ ಕಲರವ ಕಾರ್ಯಕ್ರಮದಲ್ಲಿ ಜನಪದ ಗುಂಪು ಗಾಯನ ಸ್ಪರ್ಧೆ, ಫ್ಯಾಷನ್ ಶೋ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು.
ಉಪಪ್ರಾಂಶುಪಾಲ ಡಾಕ್ಟರ್ ಕೆಜಿ ವೀಣಾ, ಪದವಿಪೂರ್ವ ಕಾಲೇಜು ಪ್ರಾಂಶುಪಾಲರಾದ ಎನ್ಎಂ ನಾಣಯ್ಯ, IQAC ಸಂಯೋಜಕಿ ಪ್ರಿಯಾ ಪಿಬಿ, ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಸಂಚಾಲಕರಾದ ನಾಗರಾಜು, ಸಾಂಸ್ಕೃತಿಕ ಕಾರ್ಯಕ್ರಮದ ಸಂಚಾಲಕಿ ಅಕ್ಷಿತಾ ನಾಯಕ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. Shining senses in your life. Desirable designs. Gives you treasured memory. Sharda Jewelers.
ನಮ್ಮ ಸ್ಕೈ ಗೋಲ್ಡನ್ ಡೈಮಂಡ್ ವತಿಯಿಂದ ಸರ್ವರಿಗೂ ದಸರಾ ಹಬ್ಬದ ಶುಭಾಶಯಗಳು. ಸುಯೋಗ್ ಆಸ್ಪತ್ರೆ ಮೈಸೂರಿನಲ್ಲಿ ಹೃದಯ ಆರೈಕೆಗೆ ಹೊಸ ಅಧ್ಯಾಯ. ಸುಯೋಗ್ ಆಸ್ಪತ್ರೆಯಲ್ಲಿ ಪ್ರಸಿದ್ಧ ಹೃದಯ ತಜ್ಞರಾದ ಡಾಕ್ಟರ್ ಜಯಕುಮಾರ್ ಪಿ ಇವರು ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಆಧುನಿಕ ವಿಧಾನದಲ್ಲಿ ಉತ್ತಮ ಚಿಕಿತ್ಸೆ ನೀಡುತ್ತಿದ್ದಾರೆ. ಕೊರೋನರಿ ಆಂಜಿಯೋಗ್ರಾಮ್, ಕೊರೋನರಿ ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್ ಮತ್ತು ಆಂಜಿಯೋಪ್ಲಾಸ್ಟಿ, ಪೇಸ್ಮೇಕರ್, ಐಸಿಡಿ, ಸಿಆರ್ಟಿಡಿ ಇಂಪ್ಲಾಂಟ್, ಹೃದಯ ವೈಫಲ್ಯ ನಿರ್ವಹಣೆ, ಸಾಮಾನ್ಯ ಹೃದಯ ಪರಿಶೀಲನೆ, ಹೃದಯ ರಕ್ತನಾಳ ರೋಗ ಪರೀಕ್ಷಿಸುವುದು, ವಿವಿಧ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಪ್ರಸಿದ್ಧ ಹೃದಯ ತಜ್ಞರಿಂದ ಸೂಕ್ತ ಚಿಕಿತ್ಸೆ. ತುರ್ತು ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಮಕೃಷ್ಣ ನಗರ, ಮೈಸೂರು. ದೂರವಾಣಿ 8415336600, ಮೊಬೈಲ್ 9936999862. ಸುಯೋಗ್ ಆಸ್ಪತ್ರೆ, ಮೈಸೂರು. ದೇವರ ಆರಾಧನೆಯ ಪ್ರಮುಖ ಅಂಗವಾಗಿ ಕಂಗೊಳಿಸುವ ಭಜನಾ ಪದ್ಧತಿಯು ಸಮುದಾಯದ ಒಗ್ಗಟ್ಟಿಗೆ ಸಹಕಾರಿ ಅಂತ ಮಡಿಕೇರಿ ತಾಲೂಕು ಜಾನಪದ ಪರಿಷತ್ನ ಅಧ್ಯಕ್ಷ ಅನಿಲ್ ಹೆಚ್ಟಿ ಅಭಿಪ್ರಾಯಪಟ್ಟಿದ್ದಾರೆ. ನಗರದ ಶ್ರೀ ಆಂಜನೇಯ ದೇವಾಲಯದಲ್ಲಿ ಶ್ರೀ ರಾಮಾಂಜನೇಯ ಭಜನಾ ಮಂಡಳಿಯ 34ನೇ ವಾರ್ಷಿಕೋತ್ಸವ ಅಂಗವಾಗಿ ಆಯೋಜಿತ ಸೂರ್ಯೋದಯದಿಂದ ಸೂರ್ಯಾಸ್ತಮಾನದವರೆಗಿನ ಅಖಂಡ ಏಕಾಹ ಭಜನಾ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಶ್ರೀ ರಾಮಾಂಜನೇಯ ಭಜನಾ ಮಂಡಳಿಯ ಸ್ಥಾಪಕರಲ್ಲಿ ಒಬ್ಬರಾದ ಡಾಕ್ಟರ್ ಎಂಜಿ ಪಾಟ್ಕರ್, ಡಾಕ್ಟರ್ ಜಯಲಕ್ಷ್ಮಿ ಪಾಟ್ಕರ್ ಅವರಿಂದ ಸನ್ಮಾನ ಮಾಡಲಾಯಿತು. ಶನಿವಾರ ಸಂತೆಯ ಚಂದ್ರಮೌಳೇಶ್ವರ ಗಣಪತಿ ದೇವಾಲಯದಲ್ಲಿ ಲಕ್ಷ ದೀಪೋತ್ಸವದ ಪ್ರಯುಕ್ತ ಶನಿವಾರ ಸಂಜೆ ವಿಶೇಷ ಪೂಜೆ ನಡೆಯಿತು. ಈ ಪ್ರಯುಕ್ತ ಮಹಾ ಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗ ನೆರವೇರಿತು. ದೇವಾಲಯದ ಸುತ್ತ ದೀಪಾಲಂಕಾರದೊಂದಿಗೆ ಸಿಂಗಾರ ಮಾಡಲಾಗಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ಸುತ್ತಮುತ್ತಲಿನ ಭಕ್ತಾದಿಗಳು ಪಾಲ್ಗೊಂಡು ಪೂಜಾ ಕಾರ್ಯಕ್ರಮದಲ್ಲಿ ದೇವರ ಕೃಪೆಗೆ ಪಾತ್ರರಾದರು. ಪ್ರಸಾದ ವಿನಿಯೋಗ ಈ ಸಂದರ್ಭ ನಡೆಸಲಾಯಿತು. ಪೂಜಾ ವಿಧಿವಿಧಾನಗಳಿಂದ ದೇವಾಲಯದ ಅರ್ಚಕ ಮಹಂತೇಶ್ ಭಟ್, ಮಾಲತೇಶ್ ಭಟ್ ನೆರವೇರಿಸಿದರು. ದಯವಿಟ್ಟು ತೆಗಿಬೇಕು. ಅಲ್ಲಿ ಅನ್ನದಾನ ಕಾರ್ಯಕ್ರಮಕ್ಕೆ ಎಲ್ಲ ಪ್ರಸಾದವನ್ನು ಶುದ್ಧಿ ಆಗುತ್ತೆ. ಮುಂದೆ ಶುದ್ಧಿ ಆಗುತ್ತೆ. ಎಲ್ಲರಲ್ಲೂ ಕೂಡ ಪರಮಾತ್ಮ ಇದ್ದಾನೆ. ಆ ಪರಮಾತ್ಮ ಎಲ್ಲರಲ್ಲೂ ಕೂಡ ಸ್ವಾಮಿ ಪ್ರಾರ್ಥಯಾಮಿ ನಮಸ್ಕರೋಮಿ. ವಿರಾಜಪೇಟೆಯಲ್ಲಿ ವಿ ಲೆಜೆಂಡ್ ಮಾಸ್ಟರ್ ಕಪ್ ಫುಟ್ಬಾಲ್ ಪಂದ್ಯಾಟವನ್ನು ಏರ್ಪಡಿಸಲಾಗಿತ್ತು.
ಕೊಡಗಿನಲ್ಲಿ ಪ್ರಥಮ ಬಾರಿಗೆ ನೂತನ ಪ್ರಯೋಗವನ್ನು ಈ ಮೂಲಕ ಮಾಡಲಾಗಿತ್ತು. ವಿರಾಜಪೇಟೆ ನಗರದ ಸುಮಾರು 8 ತಂಡಗಳು ಪಾಲ್ಗೊಂಡಿದ್ದವು. 5+2 ಆಟಗಾರರು ಈ ಪಂದ್ಯಾಟದಲ್ಲಿ ಪಾಲ್ಗೊಂಡಿದ್ದರು. ಸುಮಾರು 60 ಮಂದಿ ಆಟಗಾರರು ತಮ್ಮ ಇಳಿ ವಯಸ್ಸಿನಲ್ಲಿ ಕ್ರೀಡಾ ಅಭಿಮಾನಿ ಬಳಗವನ್ನು ಮನಸೂರೆಗೊಳಿಸಿದರು. ಕ್ರೀಡಾ ಪ್ರೇಮಿಗಳು ಕೂಡ ಕ್ರೀಡಾಪಟುಗಳಿಗೆ ತಮ್ಮ ಬೆಂಬಲವನ್ನು ನೀಡಿದರು. ವಿರಾಜಪೇಟೆ ನಗರದ ಬ್ಲೂ ಸ್ಟಾರ್, ಬ್ಲ್ಯಾಕ್ ಆ್ಯಂಡ್ ವೈಟ್, ಟೀಮ್ ಶಿವಾಜಿ, ಸ್ನೇಹಿತರ ಬಳಗ, ರೈಡರ್ಸ್, SP ಕನ್ಸ್ಟ್ರಕ್ಷನ್, ಜಾಗ್ವಾರ್ FC, ಆಲ್ ಎಂಬ 8 ತಂಡಗಳು ಪಾಲ್ಗೊಂಡಿದ್ದವು. ಶನಿವಾರ ಸಂಜೆ ಪುರಸಭೆ ಅಧ್ಯಕ್ಷರಾದ MK ದೇಚಂಬ, ಉಪಾಧ್ಯಕ್ಷೆ ಫೌಜಿಯಾ ತಬಸ್ಸುಮ್ ಹಾಗೂ ಸದಸ್ಯರಾದ DP ರಾಜೇಶ್, SH ಮತೀನ್, ಮೊಹಮ್ಮದ್ ರಾಫಿ, ಮುಖ್ಯ ಅತಿಥಿಯಾಗಿ ಉದ್ಯಮಿ CA ನಾಸಿರ್ ಹಾಗೂ ನೆಲ್ಲಮಕ್ಕಡ ಸಚಿನ್ ಆಗಮಿಸಿ ಪಂದ್ಯಾಟವನ್ನು ಉದ್ಘಾಟಿಸಿದರು. ಮಾಜಿ ಫುಟ್ಬಾಲ್ ಆಟಗಾರ ಹಾಗೂ ಕ್ರೀಡಾ ಉತ್ಸಾಹಿ ಡಾಕ್ಟರ್ ಕಾರ್ಯಪ್ಪ, ಚಪ್ಪುಡಿರ ಕಾರ್ಯಪ್ಪ, ವೃತ್ತ ನಿರೀಕ್ಷಕ ಅನೂಪ್ ಮಾದಪ್ಪ, ಮಾದಂಡ ತಿಮ್ಮಯ್ಯ, ಹೇಮಂತ್, BM ಗಣೇಶ್, ವಿನೋದ್ ಕುಮಾರ್, ವಕೀಲರಾದ ಕೃಷ್ಣ ಈ ಸಂದರ್ಭ ಪಾಲ್ಗೊಂಡಿದ್ದರು. ಧನ್ಯವಾದಗಳು. ಚಿಕ್ಕದಾದ ಚಕ್ಕದಾದ ಭಾಷಣದೊಂದಿಗೆ ಅಂಕಣದ ಗೋಲ್ ಪೋಸ್ಟ್ ಹಿಂಭಾಗದಲ್ಲಿ ಇರತಕ್ಕಂತಹ ಕ್ರೀಡಾಭಿಮಾನಿದ್ದಾರೆ. ಎಲ್ಲ ಕ್ರೀಡಾಭಿಮಾನಿಗಳಿಂದ ಜೋರಾದ ಒಂದು ಚಪ್ಪಾಳೆಯೊಂದಿಗೆ ಎಲ್ಲರಿಗೂ ಕೂಡ ಅತಿಥಿಗಳು ಶುಭವನ್ನು ಹಾರೈಸ್ತಾ ಇದ್ದಾರೆ. ಪಂದ್ಯಾಟದ ನಂತರ ಎಲ್ಲರಿಗೂ ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈಗಾಗಲೇ ಅತಿಥಿಗಳು ಏರ್ಪಡಿಸಿದಂಥ ಎಲ್ಲರಿಗೂ, ವಿಶೇಷವಾಗಿ ಭಾಸ್ಕರ್ ಅವರು ಬಹಳ ಹುರುಪಿನಿಂದ ಇದನ್ನು ಮಾಡಿದ್ದಾರೆ. ಜೊತೆಗೆ ಆಡಿದ್ದೇವೆ. ನಿಮಗೆಲ್ಲರಿಗೂ ನಾನು ನನ್ನ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಸಂತೋಷದ ವಿಷಯ ಏನಂತ ಹೇಳಿದರೆ, 50 ವಯಸ್ಸು ಮೇಲ್ಪಟ್ಟ ಯುವಕರನ್ನು ಮಾತ್ರ ಆಡೋದು ಕಾಣ್ತದೆ. ಅದು ಒಂದು ಹೆಮ್ಮೆಯ ವಿಷಯ. ಇವತ್ತು ಮಕ್ಕಳು ಆಡೋದು ಕಾಣೋದಿಲ್ಲ, ಆದರೆ 50 ವಯಸ್ಸಿನ ಮೇಲ್ಪಟ್ಟ ಯುವಕರು ಮಾತ್ರ ಆಡುವುದು ಅದೊಂದು ಬಹಳ ವಿಶೇಷವಾದ ಕಾರ್ಯಕ್ರಮ. ನಿಮಗೆ ಇಳಿ ವಯಸ್ಸಿನಲ್ಲಿ ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡು ಬಂದು ಒಂದು ಟೂರ್ನಮೆಂಟ್ ನಡೆಸೋದಂದ್ರೆ ಅದು ಒಂದು ಅದ್ಭುತ ಒಂದು ಕಾರ್ಯಕ್ರಮ ಇದೆ. ಈ ಇಳಿ ವಯಸ್ಸಿನಲ್ಲೂ ನನ್ನ ಹಿರಿಯರಾದ ಎಲ್ಲ ಸ್ನೇಹಿತರು ಫುಟ್ಬಾಲ್ ಮೈದಾನದಲ್ಲಿ ಹೀಗೆ ನಾವು ಒಂದ್ಗೂಡ್ತೀವಿ ಅಂತ ನಾವು ಎಲ್ಲೂ ಗೆಲುವು ಮಾಡಲಿಲ್ಲ. ಫುಟ್ಬಾಲ್ ಇನ್ನೂ ನಮ್ಮ ವಿರಾಜಪೇಟೆ ಸ್ಪೋರ್ಟ್ಸ್ ಹಬ್ಬೆ ಈಗ 50+ ಆಯಿತು, ಇನ್ನು 60+ ಬರ್ತಾ ಗೊತ್ತಿಲ್ಲ. ಆ ಥರ ಎಲ್ಲರನ್ನು ಒಗ್ಗೂಡಿಸ್ತಾ ಇದೆ ಈ ಕ್ರೀಡೆ. ಬಹಳ ವಿಭಿನ್ನವಾದಂತಹ ಒಂದು ಆಯೋಜನೆ. ಅದು ಹೇಳಬೇಕು ಅಂತ ಹೇಳಿದ್ರೆ, ನಮ್ಮೆಲ್ಲ ಇಲ್ಲಿರುವಂಥವರೆಲ್ಲ ನಮಗೆ ಸಾಕಷ್ಟು ವಯಸ್ಸಿನಲ್ಲಿ ಹಿರಿಯರು ಅಂತ ಹೇಳ್ಬೋದು. ಆದರೆ ಅವರಲ್ಲಿರುವಂತಹ ಹುರುಪು ನೋಡಿದ್ರೆ ನಾವೆಲ್ಲ ಎಷ್ಟೋ ವರ್ಷ ಹಿಂದೆ ತಿರುಗಿ ನೋಡಬೇಕಾಗುತ್ತೆ. ಈಗಿನ ಕಾಲಘಟ್ಟದಲ್ಲಿ ಮಕ್ಕಳು ಉದಾಹರಣೆ ನಮ್ಮ ಸಮಾಜದಲ್ಲಿರುವಂತಹ ಎಲ್ಲರ ಮಕ್ಕಳು ಅಂತ ಹೇಳ್ಬೋದು. ಎಲ್ಲ ಅಂದರೆ ಈ ದಿನದ ಕೊನೆಯ ಪಂದ್ಯದಕ್ಕಾಗಿ ಬ್ಲ್ಯಾಕ್ ಆ್ಯಂಡ್ ವೈಟ್ FC ಹಾಗೂ ಶಿವಾಜಿ FC ಕೂಡ ಪ್ರಕಟಿಸಬೇಕು. ಹಾಗೆ ಈ ಒಂದು ಸನ್ಮಾನವನ್ನು ಈ ಒಂದು ಸಂದರ್ಭದಲ್ಲಿ ಆಕ್ಚುಲಿ ಕಾರ್ಯಪ್ಪ ಸರ್ ಹಾಗೂ ಮೋಹನ್ ಸರ್ನ ನಾವು ಹಾನರ್ ಮಾಡಿದಂಥ ಒಂದು ಸಂದರ್ಭ ತುಂಬ ಖುಷಿ ಆಯಿತು. ಯಾಕೆಂತಂದರೆ ನನ್ನ ಸ್ಪೋರ್ಟಿಂಗ್ ಕೆರಿಯರ್ ಇನ್ಫ್ಯಾಕ್ಟ್ ಸ್ಟಾರ್ಟ್ ಆಗಬೇಕು ಅಂತಂದರೆ ಕಾರ್ಯಪ್ಪ ಸರ್ ಅವರೇ ಕಾರಣ. ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ, ಯಾಕೆಂದರೆ ಅವರು ಕಾರ್ಯಪ್ಪ ಟ್ರಸ್ಟ್ ಇನ್ಫ್ಯಾಕ್ಟ್ ಹಾಕಿ ಕ್ಯಾಂಪ್ಗಳನ್ನು ನಡೆಸುವಾಗ ನಾವು ಚಿಕ್ಕ ಹುಡುಗರು ಆವಾಗ ಹೋಗ್ತಾ ಇದ್ವಿ, ಒಂದು ಮೊಟ್ಟೆ ಮತ್ತು ಬಾಳೆಹಣ್ಣು ಸಿಗ್ತದೆ ಅಂತೇಳಿ.